ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಈ ವಿಡಿಯೋದಾಗ ಹಿಂದಿ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ಸುಧಾರಿಸ್ಕೊಂಬಿಡ್ರಿ, ಓಕೆನಾ? ಪಾಪ ಗುರು, ಆ ಹುಡುಗ ನಾನು ಏನಕ್ಕೆ ಸತ್ತಿದ್ದೀನಿ ಅನ್ನೋ ಕಾರಣನೇ ಗೊತ್ತಿಲ್ಲ ಗುರು. ಏನಾಗುತ್ತೆ ಗುರು, ಸ್ವಲ್ಪ ಬಣ್ಣ ಬಿದ್ದರೆ ಅದೇನು ಆ್ಯಸಿಡ, ಇನ್ನೊಂದ ಮತ್ತೊಂದ ಏನಾನ ಸುಟ್ಟೋಗುತ್ತಾ? ಥೂ ನಿಮ್ಮ ಜನ್ಮಕ್ಕ. ಗುರು, ಈ ವಿಡಿಯೋ ಏನು ಕಾಣ್ತಿದೆ, ಈ ವಿಡಿಯೋ ನಾನು ನಿನ್ನೆ ಮಾಡಿದ್ದೆ. ಈ ಕೇಸ್ ಏನಿದೆ ಉಲ್ಟಾ ಪಾಠ ಆಗೋಗಿದೆ, ಅದಕ್ಕೋಸ್ಕರ ಮತ್ತೆ ಕ್ಲಿಯರಿಟಿಯಾಗಿ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಈ ಕೇಸ್ ಏನಿದೆ ದಿಲ್ಲಿ ಒಳಗೆ ನಡೆದಿರೋದು, ಈ ವಿಡಿಯೋ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮಿಸ್ ಮಾಡ್ಕೊಂಡು ಹೋಗ್ಬಿಟ್ರಿ, ಎಷ್ಟಾಗೋದು ಸಪೋರ್ಟ್ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫುಲ್ ವಿಡಿಯೋ ನೋಡ್ರಿ, ಓಕೆನಾ? ದಿಲ್ಲಿಯಲ್ಲಿ ನಡೆದ ಘಟನೆ ಇದು. ಮುಸ್ಲಿಂ ಮಹಿಳೆ ಮೇಲೆ ಬಣ್ಣ ಬಿದ್ದಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪ್ರಾಣ ಹೋದಂಗ ಒಡೆದು ಬಿಸಾಕಿ. ಗುರು, ಇದೇನಾಗಿದೆ ಗೊತ್ತಾ, ಕ್ಲೀನಾಗಿ ಕ್ಲಿಯರ್ ಆಗಿ ತನಿಖೆ ಮಾಡಿಲ್ಲ, ಅದಕ್ಕೋಸ್ಕರ ಮನೆ ಮಠ ಎಲ್ಲ ಧ್ವಂಸ ಮಾಡಿ ಎಲ್ಲರಿಗೂ ತಗೊಂಡೋಗಿ ಜೈಲು ಒಳಗೆ ಹಾಕಿ. ಹೌದು ಗುರು, ಜೀವ ಹೋಗಿದೆ, ಪ್ರಾಣ ಹೋಗಿದೆ, ನಾನು ಕೂಡ ಇಲ್ಲ ಅಂತ ಹೇಳ್ತಿಲ್ಲ, ಆದರೂ ತನಿಖೆ ಸರಿಯಾಗಿ ನಡಿಬೇಕಾಗಿತ್ತು. ನಾನು ಕೂಡ ನ್ಯಾಯ ಸಿಗ್ಬೇಕಂತೇಳಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆಮೇಲೆ ಕೇಸ್ ಉಲ್ಟಾ ಪಲ್ಟಾ ಆಗಿದ್ದು ನೋಡಿ, ಅದಕ್ಕೋಸ್ಕರ ಕ್ಲಿಯರಿಟಿ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. तरुण 20 से 25 लड़कों के साथ हथियार समेत आया और आते ही उसने मारना शुरू कर दिया, सीधा सरों पे वार करना शुरू कर दिया. मेरे भाई को दौरे पड़ने लग गए थे वहीं पे 3 से 4 बार उसके सर पे वार किया है. दूसरे भाई को तो कुछ याद ही नहीं था, उसकी याददाश्त में प्रॉब्लम हो रही है. हाथ तोड़ दिया, पसली टूटी है उनकी और उनको ही जेल में ले जाके बंद कर दिया. घर के मर्दों को चोट लगी थी जिनकी कोई ट्रीटमेंट नहीं है, उनको पूरी बेहद गंदे तरीके से वो इंजर्ड हुए हैं. उनको याददाश्त में प्रॉब्लम हो रही है. घर का जो बंदा रिजवान है, जिसे दौरे पड़ रहे हैं, जो भी गायब है, पता भी नहीं है वो किस हाल में. अगर उसको अल्लाह ना करे कुछ हो जाता है, वो मर जाता है, तो क्या उनके घर पे बुलडोजर चलेगा? जिन्होंने उसको मारा था, क्या उनके ऊपर बुलडोजर, हमें इंसाफ मिलेगा बुलडोजर वाला? इतने गंदे तरीके से उन्होंने मारा था. मेरे चाचा के सर में 10 चाके आए, एक का हाथ टूट गया. उन्हें तो सामने लाया जाए. सिर्फ एक ही पक्ष की बात दिखाई जा रही है, दूसरे पक्ष की तो कोई सुनवाई नहीं कर रहा है. पीछे से मेरे चाचा की तरह लगता है तरुण. उसके भाई अरुण ने इतनी जोर से खुद के भाई तरुण को मेरे चाचा समझकर वार किया कि उसका भाई वहीं बेहोश होके गिर गया और सारे के सारे वहीं की वहीं फरार हो गए. ये हिंदू मुसलमान की लड़ाई बना दी गई है. आज अगर हम किसी और धर्म से होते तो शायद इतनी बड़ी बात ना बनाई जाती. हो सकता है शायद हमारे घर पर बुलडोजर भी ना चलता. ಫಸ್ಟ್ ಸ್ಟಾರ್ಟಿಂಗು ಸ್ಪ್ರೆಡ್ ಆಗಿದ್ದ ಮ್ಯಾಟ್ರ್ ಏನಂದರೆ, ಒಂದು ಮುಸ್ಲಿಂ ಮಹಿಳೆ ನಡ್ಕೊಂಡು ಹೋಗ್ತಿದ್ಲು, ಆವಾಗ ಬಣ್ಣದ ನೀರು ಸಿಡೀತು. ಅದಕ್ಕೋಸ್ಕರ ಅವ್ರ ಮನೆಯವರಿಗೆಲ್ಲ ಕರ್ಕೊಂಬಂದು ಆ ಹುಡುಗ ಏನು ತರುಣ್ ಅನ್ನೋ ಹುಡುಗ ಇದ್ದಾನಲ್ಲ, ಅವನಿಗೆ ಜೀವ ಹೋದಂಗೆ ಬಡ್ದಾರ. ನನಗೆ ನ್ಯಾಯ ಬೇಕು ಅಂತ ಸ್ಟಾರ್ಟಿಂಗ್ ವಿಡಿಯೋ ಬಂತು, ಓಕೆನಾ? ಆಮೇಲೆ ಆ ಏನು ಮುಸ್ಲಿಂ ಮಹಿಳೆ ಇದ್ದಾಳೋ, ಆ ಮಹಿಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಸತ್ಯ ಬಯಲಿಗೆ ಬಂದಿದ್ದು, ಸತ್ಯ ಗೊತ್ತಾಗಿದ್ದು. ಈ ಮಹಿಳೆ ಹೇಳ್ತಿರೋದೇನೆಂದರೆ, ಈ ಜಗಳ ಇವತ್ತಿಂದು ನಿನ್ನೆದು ಅಲ್ಲ, ಈ ಜಗಳ ಬಹಳ ವರ್ಷದಿಂದ ಬಹಳ ದಿನಗಳಿಂದ ನಡ್ಕೊಂತ ಬರ್ತಿದೆ. ಹಾಗೆ ತರುಣ್ ಅನ್ನೋ ಹುಡುಗ ಅಮಾಯಕ, ಅವ್ರ ಅಮಾಯಕರು ಇವ್ರ ಅಮಾಯಕರು ಅಂತ ನಾನು ಹೇಳ್ತಿಲ್ಲ. ನಾನು ಮಾಡ್ತಿರೋ ಉದ್ದೇಶ ಏನಂದರೆ, ನ್ಯಾಯ ಸಿಗಬೇಕು. ಹಿಂದೂ ಮುಸ್ಲಿಮ್ಸು ಜಾತಿ ಧರ್ಮ ಎಲ್ಲ ಒಂದು ಕಡೆಗಿಟ್ಟು ನಾನು ಮನುಷ್ಯತ್ವ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅರ್ಥ ಮಾಡ್ಕೊಂಡು ಎಷ್ಟಾಗುತ್ತೋ ಸಪೋರ್ಟ್ ಮಾಡಿ. तरुण अपने साथ 20 से 25 लड़के लेकर आया है और उनके हाथों में रोड थी, आयरन की रोड, हॉकी बैट, उनके हाथ में सब कुछ था. बात के बीच में ही वो पीछे से आ गया, पीछे से उसने सब पे वार किया, सीधा सरों पे वार किया उसने. सबसे पहला वार उसी ने किया था, मेरे भाई पे किया था इतनी जोर से जिसको दौरे पड़ना शुरू हो गए थे. उसी का भाई था, तरुण का भाई था अरुण, उसी ने उसके सर पे मारा था इतनी जोर से. मेरे और वो सारे नशे में धुत थे, वो सभी के सभी नशे में थे. छेड़खानी हुई थी, बैट टच किए गए थे मेरी बुआ को, तभी बुआ ने इतना शोर किया था. और वो कोई बच्ची नहीं थी, वो 20 साल का प्रिंस था. और बैट टच किए गए थे मेरी बुआ को, जहाँ मर्जी हाथ लगाया जा रहा था, इसीलिए घर वाले निकल के आए थे. पीछे से तरुण आके डंडे मारने लग जाते, वो भी आयरन के रोड. एक मारते ही मेरे चाचा का सर फटा, उनके माथे पे 10 टाके आए हैं. मेरे ಈ ಮುಸ್ಲಿಂ ಮಹಿಳೆ ಹೇಳ್ತಿರೋದೇನೆಂದರೆ, ತರುಣ್ ಅನ್ನೋ ಏನು ಹುಡುಗ ಇದ್ದಾನಲ್ಲ, ಅವನ ಅಮಾಯಕ ಅಲ್ಲ. ಅವತ್ತವನು ಡ್ರಿಂಕ್ಸ್ ಮಾಡಿದ್ದ. ಡ್ರಿಂಕ್ಸ್ ಮಾಡಿ ಮಹಿಳೆ ಏನು ಹೋಗ್ತಿದ್ಲಲ್ಲ, ಆ ಮಹಿಳೆ ಮುಂದೆ ಬಹಳ ಅಸಹ್ಯವಾಗಿ ನಡ್ಕೊಂಡ. ಅದಕ್ಕೋಸ್ಕರ ಅವ್ರ ಮನೆಯಾಗ ಹೋಗಿ ಹೇಳಿದ್ದಕ್ಕೋಸ್ಕರ ಅವ್ರ ಮನೆಯವರು ಜಗಳಕ್ಕೆ ಬಂದರು. ಈ ಜಗಳ ಇವತ್ತಿಂದಲ್ಲ ನಿನ್ನೆದಲ್ಲ, ಬಹಳ ವರ್ಷಗಳಿಂದ ಬಹಳ ದಿನಗಳಿಂದ ನಡ್ಕೊಂಡು ಬರ್ತಿದ್ದೆ. ಅದೇ ಜಗಳ, ಅದೇ ದ್ವೇಷ ಇಟ್ಕೊಂಡು ಈ ಜಗಳ ಆಗಿ ಇಷ್ಟೆಲ್ಲ ಆಗಿರೋದು. ನನಗೆ ಕೂಡ ಕ್ಲಿಯರಾಗಿ ಗೊತ್ತಿದ್ದಿಲ್ಲ. ಈ ವಿಡಿಯೋಸು ಎಲ್ಲ ಸೋಷಿಯಲ್ ಮೀಡಿಯಾದಾಗ ಹೋಗಿ ಹುಡುಕಿದ ಮೇಲೆ ನನಗೆ ಈ ವಿಡಿಯೋ ಬಗ್ಗೆ, ಈ ಕೇಸ್ ಬಗ್ಗೆ ಗೊತ್ತಾಗಿದ್ದು. ಅದಕ್ಕೋಸ್ಕರ ನಿಮ್ಮ ಮುಂದೆ ತಂದು ಇಡಕತ್ತೀನಿ. ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ, ಓಕೆನಾ? मुल्ले यहाँ रहना चाहिए, दिल्ली में भी रहना चाहिए. सारे पाकिस्तान जाए और सुअर का मुंह पिलाना चाहिए इन कुत्तों को.
सुअर का मूत पिला उन कुत्तों। ಗುರು ನಿನಗೆ ಒಂದು ಅರ್ಥ ಆಯ್ತಿಲ್ಲ, ಈ ಒಮ್ಮಗ ಮಗನ ಕಳ್ಕೊಂಡಿರೋ ದುಃಖ ಇಲ್ಲ. ಮೀಡಿಯಾ ಮುಂದೆ ಕುತ್ಕೊಂಡು ಅವರಿಗೆ ಅಲ್ಲಿಗೆ ಕಳಿಸ್ಬೇಕು, ಇಲ್ಲಿಗೆ ಕಳಿಸ್ಬೇಕು, ಅವ್ರಿಗೆ ಅದು ಕುಡಿಸ್ಬೇಕು, ಇದು ಕುಡಿಸ್ಬೇಕು ಅಂತ ಮೀಡಿಯಾ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದಾಳೆ. ಗುರು ಇದೇನು ಮುಸ್ಲಿಂ ಫ್ಯಾಮಿಲಿ ಕಾಣ್ತಿದ್ದಲ್ಲ ನಿಮಗೆ? ಈ ಫ್ಯಾಮಿಲಿ ಒಳಗೆ ಸಣ್ಣ ಸಣ್ಣ ಹುಡುಗರಿದ್ದಾರೆ, ಹಾಗೆ ಮಹಿಳೆ ಇದ್ದಾರೆ. ಆ ಮನೆ ಧ್ವಂಸ ಮಾಡಿದ್ದಾರೆ, JCB ತಗೊಂಡು ಎಲ್ಲ ಹೊಡೆದು ದಮ್ಮಲಿಸ್ ಮಾಡಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ನ್ಯಾಯ ಸಿಗ್ಬೇಕು ಗುರು. ಜಾತಿ ಧರ್ಮ ಅನ್ನೋದಲ್ಲ, ಇಲ್ಲಿ ಮನುಷ್ಯತ್ವ ಮುಖ್ಯ. ಅದಕ್ಕೋಸ್ಕರ ನಾನು ಕೂಡ ವಿಡಿಯೋ ಮಾಡ್ತಿರೋದಿದ್ದು. ಹಾಗೆ ಯಾರಿಗೆ ಕೊಯ್ದ್ರು ಕೂಡ ರಕ್ತನೇ ಬರೋದು. ಇಲ್ಲಿ ಇವ್ರಿಗೆ ಕೊಯ್ರಿ ರಕ್ತ ಬರುತ್ತೆ, ಅಲ್ಲಿ ಅವ್ರಿಗೆ ಕೊಯ್ರಿ ರಕ್ತ ಬರುತ್ತೆ. ಇವನಿಗೆ ಹೊಡೆದ್ರು ಕೂಡ ಹೊಡೆತ ಬೀಳುತ್ತೆ, ಅವನಿಗೆ ಹೊಡೆದ್ರು ಕೂಡ ಹೊಡೆತ ಬೀಳುತ್ತೆ. ಇವಾಗ ನಾನು ಕೊಯ್ಕೊಂಡ್ರು ರಕ್ತನೇ ಬರೋದು, ಇನ್ನೂ ಏನು ಬರಲ್ಲ. ಓಕೆನಾ? ಇವ್ರು ಒಳ್ಳೆಯವರು, ಅವ್ರು ಒಳ್ಳೆಯವರು ಅಂತ ನಾನು ಏನು ಹೇಳ್ತಿಲ್ಲ ಗುರು. ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಸಿಗಲೇಬೇಕು, ಶಿಕ್ಷೆ ಆಗಲೇಬೇಕು. ಅದಕ್ಕೋಸ್ಕರ ನಾನು ಕೂಡ ನ್ಯಾಯ ಸಿಗಬೇಕಂತ ವಿಡಿಯೋ ಮಾಡ್ತಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಬಾಯ್ ಗೈಸ್.